ಅವ್ನು ಪವರ್ ಟಿವಿನ ಅದನ್ನೇ ಓಡಿಸ್ತಾನೆ. ನ್ಯಾಯ ಕೊಡಿ ನ್ಯಾಯ ಕೊಡಿ, ಹೋಗಿ ಕಂಪ್ಲೇಂಟ್ ಕೊಡ್ರು. ಅಲ್ಲಿ ಘೋಷಣೆ ಕರೆಯೋದು ಬಂದು ನಾವು ಬಂದ್ರೆ ಹೇಳ್ದಲ್ಲ ಮಿನಿಮಮ್ 10 ಲಕ್ಷ ಜನ ಬರ್ತೀವಿ. ಧರ್ಮಸ್ಥಳ ಅಲ್ಲ, ಸುತ್ತಮುತ್ತ ಎಲ್ಲ ತುಂಬ ಹೋಗುತ್ತೆ. ಬೇಕಾ ಫೈಟ್ ಮಾಡ್ಬೇಕನ್ನ ವಿಲ್ ಫೈಟ್, ನೋ ನಾಟ್ ಎನ್ ಇಶ್ಯೂ. ಅಲ್ಲ ಅದನ್ನ ಬಿಟ್ಟು ಇದೆಲ್ಲ ಡ್ರಾಮಾ ಏನು? ಏನ್ ನಿಮ್ಮೊಬ್ಬರೇನಾ? ಏನ್ 200 ಜನನಾ, 300 ಜನನಾ, 500 ಜನನಾ? ಇಡೀ ಕರ್ನಾಟಕ 6 ಕೋಟಿ ಜನ ಇದ್ದಾರೆ. 10% ಜನ ಈ ವಿಚಾರದಲ್ಲಿ ಬರ್ತೀವಿ ಅಂದದ್ದು ಕೂಡ 60 ಲಕ್ಷ ಜನ ಧರ್ಮಸ್ಥಳದಲ್ಲಿ ಇರ್ತಾರೆ. ಕರೆ ಕೊಟ್ರೆ ಕೊಡ್ಬೇಕಾ? ಟೆಸ್ಟ್ ಮಾಡ್ಬೇಕಾ? ನಮ್ಗೆ ಸರ್ಕಾರದ ಮೇಲೆ, ಸರ್ಕಾರ ಮಾಡಿರೋ SIT ಮೇಲೆ, ತನಿಖೆ ಮೇಲೆ ನಂಬಿಕೆ ಇದೆ. ಈ ದೇಶದ ಸಂವಿಧಾನ ಮೇಲೆ ನಂಬಿಕೆ ಇದೆ. ನಿಮ್ ತರ ಪುಡಾರಿಗಳ ತರ ಅಟ್ಯಾಕ್ ಮಾಡೋದು, ಪುಡಾರಿಗಳ ತರ ಏನೋ ಕಂಪ್ಲೇಂಟ್ ಕೊಡದೆ ಅಲ್ಲೇ ಕೂತ್ಕೊ. ಈಗ ಜನಗಳ ಸ್ಟ್ರೆಂತ್ ತೋರಿಸ್ಬೇಕು, ಅದನ್ನು ತೋರ್ಸೋಣ. ನಮ್ಗೇನ್ ಸಮಸ್ಯೆ ಇಲ್ಲ, ಯಾಕೆ ನಮ್ಗೆ ನಂಬಿಕೆ ಇದೆ. ನಮ್ಮ ದೇಶದ, ನಮ್ಮ ಸಂವಿಧಾನದ ಮೇಲೆ, ನಮ್ಮ ದೇಶದ ವ್ಯವಸ್ಥೆ ಮೇಲೆ, ನಮ್ಮ ದೇಶದ ತನಿಖೆ ಮೇಲೆ ನಮ್ಗೆ ನಂಬಿಕೆ ಇದೆ. ನಿಮ್ಗೆ ಆ ಯೂಟ್ಯೂಬರ್ಸು ಏನೋ ಸುಳ್ಳು ಸುದ್ದಿ ಪ್ರಸಾರ ಮಾಡಿದ್ರಲ್ಲ, ತಮ್ ಡ್ರೈವ್ ಹಾಕೊಂಡು ಹೋಗಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಆಗೋಗಿತ್ತಪ್ಪ. ನೀವು ಅಟ್ಯಾಕ್ ಮಾಡೋ ಅಂತ ಅವಶ್ಯಕತೆ ಏನಿದೆ? ನೀವೇನು ಸರ್ಟಿಫೈಡ್ ಗುಂಡಾಗಳೇನೋ? ನೀವು ಸರ್ಟಿಫೈಡ್ ಗುಂಡಾಗ್ಲ? ಹಂಗಾರೆ ಪ್ರಜಾಪ್ರಭುತ್ವ ಇಲ್ಲ, ಪೊಲೀಸ್ ಇಲ್ಲ, ಸರ್ಕಾರ ಇಲ್ಲ, ನೀವು ಸರ್ಟಿಫೈಡ್ ಗುಂಡನ? ಅವರು ಪ್ರಸಾರ ಮಾಡಿದ್ದಾರೆ ಅಂತಂದ್ರೆ ತಮ್ ಡ್ರೈವ್ ಹಾಕೊಂಡು ಹೋಗಿ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಇರೋದಾರೆ, FIR ಮಾಡ್ತಾರೆ, ಮುಗಿತಲ್ವಾ? ನಿಮ್ಗೆ ಜಯ. ಅದ್ಬಿಟ್ಟು ಅಟ್ಯಾಕ್ ಮಾಡೋದು ಯಾವ್ದು ನೋಡಿದು ಅಂದ್ರೆ ಮುಂಚೆಯಿಂದ. ಆಮೇಲೆ ಪೊಲೀಸ್ ಅವ್ರಿಗೆ, SIT ಅವ್ರಿಗೆ ಇನ್ನೊಂದು ಪ್ರಬಲವಾದಂತ ವಿಚಾರ ಏನು ಅಂತಂದ್ರೆ, ಈ ಅಟ್ಯಾಕರ್ಸ್ ಅಲ್ಲೆಲ್ಲ ಕೂತ್ಕೊಂಡಿದ್ರಲ್ಲ, ಅವ್ರದ್ದು ವಿಡಿಯೋ ಎಲ್ಲ ಮಾಡಿ ಈ ಕೊಲೆಗಳಿಗೂ ಅಲ್ಲಿ ಕೂತ್ಕೊಂಡು ಸ್ಟ್ರೈಕ್ ಮಾಡ್ತಾ ಇರೋರ್ಗೂ ಏನಾದ್ರೂ ಸಂಬಂಧ ಇದೆಯಾ ವೆರಿಫೈ ಮಾಡಬೇಕು SIT. ಇಟ್ಸ್ ಗುಡ್ ದಟ್ ಏನೋ ಇವರು ಬೀದಿಗೆ ಬಂದಿರೋದು ತುಂಬಾ ಒಂದು ರೀತಿಯಲ್ಲಿ ಒಳ್ಳೆ ವಿಚಾರ. ಕಾರಣ ಯಾಕೆ ಅಂತಂದ್ರೆ, ಈ ಕೊಲೆಗಳಿಗೆ, ಇವ್ರಿಗೆ, ಈ ಸ್ಟ್ರೈಕ್ ಮಾಡ್ತಾರವ್ರಿಗೆ ಏನಾದ್ರೂ ಸಂಬಂಧ ಇದೆಯಾ? SIT ಪೊಲೀಸರು ದಯಮಾಡಿ ಅಲ್ಲಿ ಸ್ಟ್ರೈಕ್ ಮಾಡ್ತಾರೋ, ಗಲಾಟೆ ಮಾಡ್ತಾರೋ ವಿಡಿಯೋಗಳನ್ನ ಮಾಡಬೇಕು. ಕೈಂಡ್ಲಿ ವೆರಿಫೈ ಆನ್ ದ ಇನ್ವೆಸ್ಟಿಗೇಷನ್ ಮೋಡ್. ಕೊಲೆಗಳಿಗೂ ಇಲ್ಲಿ ಸ್ಟ್ರೈಕ್ ಮಾಡ್ತಾರೋ ಗೂಂಡಾಗಳಿಗೂ ಏನಾದ್ರೂ ಸಂಬಂಧ ಇದೆಯಾ? ಇದ್ದೇ ಇರುತ್ತೆ. ಅವ್ರಾಗ ಅವ್ರು ಈಚೆ ಬಂದಿದ್ದಾರೆ. ಇಟ್ಸ್ ಎ ಗುಡ್ ಆಪರ್ಚುನಿಟಿ ಫಾರ್ ಇನ್ವೆಸ್ಟಿಗೇಷನ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದು. ಯಾಕೆ ನಾವು ಕೂಡ ವಿ ಆರ್ ಆಲ್ಸೋ ಡೌನ್ಲೋಡಿಂಗ್ ದ ವಿಡಿಯೋಸ್. ನಾವು ಕೂಡ ವೆರಿಫೈ ಮಾಡ್ತಾ ಇದ್ದೀವಿ. ಆಗಿರುವಂತ ಕೊಲೆಗಳಿಗೂ, ಬೀದಿನಲ್ಲಿ ಗಲಾಟೆ ಮಾಡ್ತಾರೋ ಗೂಂಡಾಗಳಿಗೂ ಏನಾದ್ರೂ ಲಿಂಕ್ ಇದೆಯಾ? ಇಟ್ ಹ್ಯಾಸ್ ಟು ಬಿ ವೆರಿಫೈಡ್ ಬೈ ದ SIT ಅವರು ಇದನ್ನ ವೆರಿಫೈ ಮಾಡಬೇಕು. ನಮ್ಗೆ ಒಳ್ಳೆ ಆಪರ್ಚುನಿಟಿ ಇವ್ರು ಗಲಾಟೆ ಮಾಡಿರೋದು, ಬೀದಿಗೆ ಬಂದಿರೋದು. ಯಾಕಂದ್ರೆ ಇಷ್ಟು ದೊಡ್ಡ ಧರ್ಮಸ್ಥಳದಲ್ಲಿ ಕೊಲೆಗಾರರನ್ನ ಹುಡುಕಬೇಕು ಅಂದ್ರೆ ನಮಗೂ ಕಷ್ಟ ಆಗತ್ತೆ. ಈ ಗುಂಪನ್ನ ಮಾನಿಟರ್ ಮಾಡಿ, ಈ ಗುಂಪನ್ನ ನಾವು ಇನ್ವೆಸ್ಟಿಗೇಷನ್ ಮಾಡಿ ಏನಾದ್ರೂ ಲಿಂಕ್ ಇದೆಯಾ ಕೊಲೆಗಳಿಗೆ? ಇಟ್ಸ್ ಎ ಗುಡ್ ಆಪರ್ಚುನಿಟಿ ಫಾರ್ SIT. ನಾವು ಕೂಡ ಈ ಗುಂಪನ ಮೇಲೆ ಒಂದು ಕಣ್ಣನ್ನ ಇಟ್ಟು ತನಿಖೆಯನ್ನ ಮಾಡ್ತಾ. ಯಾಕಂದ್ರೆ ಸಮ್ವೇರ್ ಐ ಫೀಲ್, ಸ್ಟ್ರಾಂಗ್ಲಿ ಫೀಲ್ ಆಗ್ತಾ ಇದೆ, ಆಗಿರುವಂತ ಕೊಲೆಗಳಿಗೂ, ಈ ಬೀದಿನಲ್ಲಿ ಗಲಾಟೆ ಮಾಡಿರೋ ಗೂಂಡಾಗಳಿಗೂ ಏನಾದ್ರೂ ಲಿಂಕ್ ಇರ್ಬೋದಲ್ವಾ? ಕ್ವೈಟ್ ಪಾಸಿಬಲ್. ಈ ಗೂಂಡಾಗಳಿಗೂ, ಆಗಿರುವಂತ ಕೊಲೆಗಳಿಗೂ, ಇವರ ದಣಿಗಳಿಗೂ ಏನೋ ಲಿಂಕ್ ಇರ್ಬೇಕಲ್ವಾ? ಈಗ ಅವ್ರು ಬೀದಿಲಿ ಕೂತಿರೋದು ತುಂಬಾ ಒಳ್ಳೇದು. ಯಾಕಂದ್ರೆ ಒಂದು ಫ್ರೇಮ್ ಅಲ್ಲಿ ವಿ ಹ್ಯಾವ್ ಗಾಟ್ ಸಸ್ಪೆಕ್ಟ್ಸ್. ಇವರಲ್ಲ, ಇವರು ಒಂದು ರೀತಿನಲ್ಲಿ ದೇ ಆರ್ ದ ಸಸ್ಪೆಕ್ಟ್ ಆಫ್ ದಿಸ್ ಮರ್ಡರ್. ಒಂದದ್ದು ಅರ್ಥ ಆಯ್ತು ನಮ್ಗೆ, ಸಸ್ಪೆಕ್ಟ್ಗಳು ಅವರಾಗ ಅವರೇ ಬಂದು ಬೀದಿನಲ್ಲಿ ಅವರಾಗ ಅವರೇ ಎಸ್ ನಾವಿರಬಹುದು ಅಂತ ತೋರಿಸಿದರೆ SIT ಹ್ಯಾಸ್ ಟು ಟೇಕ್ ಅ ಕಾಗ್ನಿಜೆನ್ಸ್ ಆಫ್ ದಿಸ್ ಪೀಪಲ್. ಇವರುಗಳ ವಿಡಿಯೋ ಆಗಬೇಕು ಅಂಡ್ ಯು ಕ್ಯಾನ್ ಮಾನಿಟರ್. ಏನೋ ಅವ್ರನ್ನೇನು ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ. ಈ ಒಂದು ಗುಂಪು ಹೊರಗಡೆ ಏನ್ ಬಂದು ಗಲಾಟೆ ಮಾಡಿ ಹೊಡೆದು ಈಗ ಸ್ಟ್ರೈಕ್ ಮಾಡ್ತಾ ಇದೆಯಲ್ಲ, ಈ ಗುಂಪಿಗೂ ಯು ಕ್ಯಾನ್ SIT ಕ್ಯಾನ್ ಕನ್ಸಿಡರ್ ದಿಸ್ ಫೆಲೋಸ್ ಆಸ್ ಸಸ್ಪೆಕ್ಟ್ಸ್. ಈ ಕೇಸಲ್ಲಿ ಸಸ್ಪೆಕ್ಟ್ ಆಗಿ SIT ಕಣ್ಣಿಡಬೇಕು. ಕಾರಣ ಯಾಕೆ ಅಂತಂದ್ರೆ, ಇಷ್ಟು ದೊಡ್ಡ ಧರ್ಮಸ್ಥಳದಲ್ಲಿ ಈ ಕೊಲೆಗಳಿಗೆ ಸಹಾಯ ಮಾಡಿದವರು, ತಗೊಂಡ ಮುಚ್ಚಿದವರು, ಗ್ಯಾಂಗ್ ರೇಪ್ ಅಲ್ಲಿ ಭಾಗಿಯಾದವರು, ಗಾಡಿನಲ್ಲಿ ತಗೊಂಡೋಗಿ ಭೀಮನ್ ಕೈ ಕೊಟ್ಟವರು, ಇವರಲ್ಲಿ ಯಾರನ್ನ ಆಗಿರ್ಬೋದಲ್ವಾ? SIT ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಹತ್ರ ಕೂಡ ಈ ಗುಂಪು ಒಂದು ಮಾರ್ಕ್ ಆಗಿದೆ. ನಾವು ಇದರಲ್ಲೇ ಸಸ್ಪೆಕ್ಟ್ಸ್ ಕೂಡ ಇರ್ಬೋದಲ್ವಾ? ಎಲ್ಲರೂ ಅಂತ ನಾವು ಹೇಳ್ತಲ್ಲ, ಅಥವಾ ಇರ್ದ್ರೇನೆ ಇರ್ಬೋದು. ಇದ್ರೆ ಐ ಥಿಂಕ್ ಇಟ್ಸ್ ಎ ವೆರಿ ಗುಡ್ ಆಪರ್ಚುನಿಟಿ. SITಗೆ ಒಳ್ಳೆ ಆಪರ್ಚುನಿಟಿ.
ದ ಸಸ್ಪೆಕ್ಟ್ಸ್ ಗಳನ್ನು ವ್ಯಕ್ತಿಗಳು ಹೊರಗಡೆ ಬಂದಿದ್ದಾರೆ ಗಲಾಟೆ ಮಾಡಿಕೊಂಡು. ಆಮೇಲೆ ಅವ್ರ ರೀಸನ್ ಏನು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಸುಳ್ಳು ಪ್ರಸಾರ ಇದ್ರೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಗಲಾಟೆ ಮಾಡೋ ಅಂತ ಗುಂಡಾಗಳು ನೀವೇ ಹಾಕ್ತೀರಾ? ಆಮೇಲೆ ಗಲಾಟೆಗಳು ನೀವೇ ಮಾಡಬೇಕು ಅಂದ್ರೆ ಅಕಸ್ಮಾತ್ ಎದುರಾಳಿ ಕೂಡ ಗಲಾಟೆ ಮಾಡಿದ್ರೆ SIT ತನಿಖೆ ಯಾವ ಕಡೆ ಹೋಗ್ಬೇಕು? ಏನೋ ಎಲ್ಲ ವಿಚಾರಗಳನ್ನ ಒಂದಂತೂ ನಿಜ, ನಮ್ಗೆ ಈ ಗಲಾಟೆ ಮಾಡಿರೋರು ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ದೇ ಮೈಟ್ ಬಿ ಸಸ್ಪೆಕ್ಟ್ ಇನ್ ದಿಸ್ ಮರ್ಡರ್ಸ್.